ಹಲೋ ಗೈಸ್, ಕಾಂತಾರ ಚಾಪ್ಟರ್ 1 ಟ್ರೇಲರ್ ರಿಲೀಸ್ ಆಗಿದೆ. ಜಸ್ಟ್ ಗೋ ಗುರು ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಹೇಗಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಯಾವುದೇ ಥರ ಓವರ್ ಆಗಿ ಕುಯ್ಯಲ್ಲ, ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳ್ತೀನಿ, ಬನ್ನಿ. ಎಸ್ ಗೈಸ್, ಚಾಪ್ಟರ್ 1 ಟ್ರೇಲರ್ ನೋಡಿದೆ, ಸಖತ್ತಾಗಿದೆ, ಮೈಂಡ್ ಬ್ಲೋಯಿಂಗ್ ಆಗಿದೆ. ಪ್ರತಿ ಸೀನಲ್ಲೂ ಒಂದೊಂದು ಕಂಟೆಂಟ್ ಇದೆ, ಸ್ಟೋರಿನ ಹಂಗೆ ಬಿಲ್ಡ್ ಮಾಡ್ಕೊಂಡು ಸಖತ್ತಾಗಿ ತಗೊಂಡೋಗಿದ್ದಾರೆ. ಒಂದು ಸರಿ ನೋಡಿ ಟ್ರೇಲರ್ನ ಇನ್ನೊಂದ್ಸರಿ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಇನ್ನು ಮೂವಿ ಹೆಂಗಿರುತ್ತೋ ಆಬ್ವಿಯಸ್ಲಿ ಸಖತ್ತಾಗಿ ಮಾಡಿರ್ತಾನೆ. ಅಂಡ್ ಏನೋ ಎಕ್ಸ್ಟ್ರಾ ಓವರ್ ಎಕ್ಸಾಜರೇಟ್ ಆಗಿ ಹೇಳ್ತಾ ಇಲ್ಲ. ಐ ನೋ ರಿಷಬ್ ಶೆಟ್ಟಿ ಕೆಪಾಬಿಲಿಟೀಸ್, ಐ ನೋ ಇಸ್ ಡೈರೆಕ್ಷನ್. ಮುಂಚೆಯಿಂದನೂ ತುಂಬಾ ಮೂವಿಗಳನ್ನ ನೋಡಿದೀನಿ, ಡೈರೆಕ್ಷನ್ಸ್ಗಳನ್ನ. ಅವ್ನ ಕಂಟೆಂಟ್ ಓರಿಯೆಂಟೆಡ್ ಹೆಂಗ್ ವರ್ಕ್ ಮಾಡ್ತಾರೆ, ಅವ್ರ ಟೀಮ್ ಹೆಂಗ್ ಬಿಲ್ಡ್ ಮಾಡುತ್ತೆ ಸ್ಟೋರಿಗೆ ತಕ್ಕಂಗೆ. ಅಂಡ್ ಯಾವುದೇ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಈಸ್ ಅ ಡೈರೆಕ್ಟರ್. ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಬಾರ್ಡರ್ ಇತ್ತು ಅಂದ್ರೆ ಆ ಬಾರ್ಡರ್ ಒಳಗಡೆನೆ ಕ್ರಿಯೇಟ್ ಮಾಡ್ತಾರೆ. ಬಾರ್ಡರ್ ಇಲ್ದೇನೆ ಮೀನ್ಸ್ ಫೈನಾನ್ಷಿಯಲಿ ಏನಾರ ಫ್ರೀಡಮ್ ಏನಾರ ಕೊಟ್ಬಿಟ್ರೆ ಎಂತೆಂಥ ಕಂಟೆಂಟ್ಗಳು ಸಿಗುತ್ತೆ ಅನ್ನೋದನ್ನ ಈ ಕಾಂತಾರ ಚಾಪ್ಟರ್ 1 ಅಲ್ಲಿ ನೋಡ್ಬೋದು. ಇದೇ ತರನೇ ಹೊಂಬಾಳೆ ಪ್ರೊಡಕ್ಷನ್ ಅವರು KGF 1, KGF 2, ಈ ನೆಕ್ಸ್ಟ್ ಇನ್ನು ಬ್ಯಾಕ್ ಟು ಬ್ಯಾಕ್ ಮೂವಿಗಳು ಬರ್ತಾನೆ ಇದೆ. ಒಂದು ನರಸಿಂಹ ಮೂವಿ ಬಂತು, ಇಟ್ಸ್ AI ಮೂವಿ, ಬಟ್ ಅದು ಸಖತ್ತಾಗಿತ್ತು, ವರ್ತ್ ಅನ್ನಿಸ್ತು. ನೋಡಿದ್ರೆ ಈ ಥರದ್ದೊಂದು ಮಾಡ್ಬೋದಿತ್ತಲ್ಲ, ಮೊದ್ಲು ಯಾಕೆ ಮಾಡಲಿಲ್ಲ. ಹಳೆ ಕಾಲದಲ್ಲೆಲ್ಲ ಕಾರ್ಟೂನ್ ಮೂವಿಗಳನ್ನ ನಾವು ತುಂಬಾ ನೋಡ್ಕೊಂಡ್ ಬಂದಿದ್ವಿ, ಬಟ್ ಈ ತರ ನಮ್ಮ ನಾಡಿಗೆ ತಕ್ಕಂತೆ ಒಂದು ನರಸಿಂಹ ದೇವ್ರನ್ನ ಇಟ್ಕೊಂಡು ಆ ಸ್ಟೋರಿನ ಬಿಲ್ಡ್ ಮಾಡ್ಕೊಂಡು ಅದನ್ನ ಸಖತ್ತಾಗಿ ತೋರಿಸ್ಕೊಟ್ರು. ಕಂಟೆಂಟ್ ನ ಇನ್ನು ಒಳ್ಳೆ ನೆಕ್ಸ್ಟ್ ಲೆವೆಲ್ ತಗೊಂಡೋದ್ರು. ಈ ಕಾಂತಾರ ಸೀನ್ಗಳನ್ನಂತೂ ಆ ರಿಷಬ್ ಶೆಟ್ಟಿ ಫಿಸಿಕ್ಕು, ಆ ತೋಳ್ಗಳೆಲ್ಲ ಒಳ್ಳೆ ತೊಲೆಗಳಾಗ್ಬಿಟ್ಟಿದೆ. ಸಖತ್ತಾಗಿ ವರ್ಕೌಟ್ ಮಾಡಿ ಸೀನ್ಸ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೋಡ್ತಾ ಇದ್ರೆ ಆ ಡೆಡಿಕೇಶನ್ಗೆ, ಅವರಲ್ಲಿರೋ ಕಂಟೆಂಟ್ನ ಕ್ಯಾಪ್ಚರ್ ಮಾಡಿ ನಮ್ಮನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋದನ್ನ ಪ್ರತಿ ಹಂತದಲ್ಲೂ ಕಂಟ್ರೋಲ್ ಮಾಡಿ ಹಿಡಿದು ಹಿಂಗೆ ತೆಗಿಬೇಕು, ಇಲ್ಲ ಅಂದರೆ ಬೇಡ ಅನ್ನೋ ಥರ ಸೀನ್ಗಳು ತೆಗ್ದವ್ರೆ. ಕಾಂತಾರನ ಒಂದು ಸಾಮ್ರಾಜ್ಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಕಾಂತಾರ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ, ಈ ಕಡೆ ಆಡಲಿರೋ ಇವರು, ಅವ್ರಗಳ ಮಧ್ಯೆ ಏನೇನು ನಡೆಯುತ್ತೆ, ಅವ್ರಗಳ ಮಧ್ಯೆ ಫೈಟ್ಸ್ಗಳು ನಡೆಯುತ್ತೆ, ಎಲ್ಲದನ್ನೂ ಸಖತ್ತಾಗಿ ತಗೊಂಡೋಗಿದ್ದಾರೆ. ಕೆಲವೊಂದು ಸೀನ್ಗಳಂತೂ ಒಳ್ಳೆ ಭೂಲೋಕದಲ್ಲೇ ದೇವಲೋಕನ ಸೃಷ್ಟಿಸಿದ್ದಾರೆ ಅಂತ ಅನ್ಸ್ಬಿಡುತ್ತೆ. ರುಕ್ಮಿಣಿ ವಸಂತು ಒಳ್ಳೆ ದೇವತೆ ಥರ ಕಾಣ್ತಾ ಇದ್ದಾಳೆ. ನೋಡ್ತಾ ಇದ್ರೆ ಇವಳು ನಿಜವಾಗ್ಲೂ ನಮ್ಮ ಬೆಂಗಳೂರು ಒಳೇನಾ ಅಂತ ಅನ್ಸ್ಬಿಡುತ್ತೆ. ಆ ಕಾಸ್ಟ್ಯೂಮ್ಸ್ಗೆ, ಈ ಮೂವಿಗೆ ಯಾರನ್ನು ಬೇಕೋ ಅವ್ರನ್ನ ಕರೆಕ್ಟಾಗಿ ಚೂಸ್ ಮಾಡಿ ಅವ್ರಿಗೆ ಏನೇನು ಬೇಕಾಗಿತ್ತು ಅನ್ನೋದನ್ನ ಕರೆಕ್ಟಾಗಿ ಅವರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಒಳ್ಳೆ ಮೂವಿ ಮಾಡಿದ್ದಾರೆ. ಇದಂತೂ ಗ್ಯಾರಂಟಿ. ಜನಗಳಿಗೆ ಇಲಿಗಳನ್ನ ಬಿಟ್ಬಿಟ್ಟು ಟಾರ್ಚರ್ ಕೊಡ್ತಾರೆ, ಆ ಇಲಿಗಳೆಲ್ಲ ಹಿಂಗೆ ಬಂದ್ಬಿಡುತ್ತೆ, ಅದು ಸಖತ್ತಾಗಿತ್ತು ಆ ಸೀನು. ಆ್ಯಂಡ್ ಬೆಂಕಿ ಹತ್ತು ಹಿಂಗೆ ಉರಿಬೇಕಾರೆ ಆ ಬೆಂಕಿಲಿ ಪಂಜುರ್ಲಿ ದೇವರು ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಮಾಡ್ಬೋದು ಅಂತ ಒಂದು ಹೊಳೆಯುತ್ತಲ್ಲ, ಅದು ಇಂಪಾರ್ಟೆಂಟು. ಬರೀ ಬೆಂಕಿ ಹಾಕ್ಬಿಟ್ರೆ ಹಿಂಗೆ ಉರಿತಾ ಇರುತ್ತೆ, ಅಷ್ಟೊಂದು ಮ್ಯಾಜಿಕ್ ಅನ್ಸಲ್ಲ. ಬಟ್ ಆ ಟೈಮಲ್ಲೂ ಆ ಗ್ಯಾಪಲ್ಲಿ ಒಂದು ಕಂಟೆಂಟ್ನ ಜನರಿಗೆ ಒಂದು ಸೀನು ಟ್ರೀಟ್ ಮಾಡಂಗೆ ಮಾಡ್ತಾರಲ್ಲ, ಅದು ಈ ರಿಷಬ್ ಶೆಟ್ಟಿ ಡೈರೆಕ್ಷನ್ ಮೂವಿಗಳು. ಆ್ಯಂಡ್ ಸೀನ್ಸ್ ಓರಿಯೆಂಟೆಡು ಫೈಟಿಂಗ್ ಸೀನ್ಸ್ಗಳಂತೂ ಒಳ್ಳೆ RRRಗೆ ಮತ್ತು ಬಾಹುಬಲಿಗೆ ಕಾಂಪಿಟೇಷನ್ ಕೊಡೋ ರೇಂಜಿಗಿದೆ. ನನಗನ್ಸುತ್ತೆ ಇದುವೇ ಆಸ್ಕರ್ಗೆ ನೆಕ್ಸ್ಟ್ ಟೈಮ್ ನಾಮಿನೇಟ್ ಆಗುತ್ತೆ ಅಂತ. ಬರೀ ಟ್ರೈಲರ್ ನೋಡಿನೇ ಇದನ್ನು ಹೇಳ್ತಾ ಇದ್ದೀನಿ. ಇನ್ನು ನಾನು ಮೂವಿ ನೋಡಾದ್ಮೇಲೆ ನಾನು ಏನು ಹೇಳ್ತೀನೋ ಗೊತ್ತಿಲ್ಲ. ಆಮೇಲೆ ಹುಲಿ ಜೊತೆ ಒಂದು ಫೈಟ್ ಬರುತ್ತೆ ಅನಿಸುತ್ತೆ. ಹುಲಿ ಬಂತು, ರಿಷಬ್ ಶೆಟ್ಟಿ ಬರ್ತಿದ್ದಂಗೆ ನನಗೆ ಹುಲಿ ಬಂತು. ಅವರಿಬ್ಬರು ಮಧ್ಯೆ ಏನಾರ ಫೈಟ್ ಇರಬಹುದು, ಇದ್ರೆ ಒಳ್ಳೆ ಫ್ಯಾಂಟಾಸ್ಟಿಕ್ ಆಗಿ ಮಾಡಿರ್ತಾರೆ ಆ ಸೀನ್ಗಳಂತೂ. ಕಾಂತಾರ ಚಾಪ್ಟರ್ 2 ಅಲ್ಲಿ ಏನಿತ್ತೋ ಅದೆಲ್ಲ ಈಗಿನ ಕಾಲದ್ದು. ಇದು ಬಿಫೋರ್ ಅವರ ಅಪ್ಪನ ಕಾಲದಲ್ಲಿ ನಡೆದಿರೋ ಸ್ಟೋರಿ ಕ್ರಿಯೇಟ್ ಮಾಡಿದ್ದಾರೆ. ಆ ಸಾಮ್ರಾಜ್ಯ ಕ್ರಿಯೇಟ್ ಮಾಡಿ, ಆ ಸ್ಟೋರಿ ಕ್ರಿಯೇಟ್ ಮಾಡಿ ಒಳ್ಳೆ ಸಾಕಾತಾಗಿ ಮಾಡಿದ್ದಾರೆ 100%. ಎಸ್, ಅಕ್ಟೋಬರ್ 2ಕ್ಕೆ ವಿಜಯದಶಮಿ ಅವತ್ತು. ಆ್ಯಕ್ಚುಲಿ ಅಕ್ಟೋಬರ್ 2ಕ್ಕೆ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗಳಲ್ಲಿ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗ್ತಾ ಇದೆ. ಹೋಗಿ ನೋಡಿ, ನಾನು ನೋಡ್ತೀನಿ. ಈ ವಿಜಯದಶಮಿಗೆ ಕಾಂತಾರ ವಿಜಯ ಪತಾಕೆ ಹಾರಿಸುತ್ತೆ. ಇಡೀ ಕರ್ನಾಟಕದ ಕೂಗು, ಕರ್ನಾಟಕದ ಮೂವಿ ಓವರ್ ದ ಇಂಡಿಯಾ ಅಲ್ಲದೆ ಇಡೀ ದೇಶ ತಿರುಗಿ ನೋಡೋ ಹಂಗೆ ಈ ಕಾಂತಾರ ಮಾಡುತ್ತೆ. ಅದೇ ನಮಗೂ ಆಗಬೇಕಾಗಿರೋದು. ಥ್ಯಾಂಕ್ ಯು ಗೈಸ್.